ರಾಜ್ಯ ರಾಜಕಾರಣದಲ್ಲಿ ಇದೀಗ ಮುಹೂರ್ತ ಫಿಕ್ಸ್ ಆಯ್ತಾ? ಕಡೆಗೂ ಬಾಯ್ ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಚಾರ ಸಿಎಂ ಬದಲಾವಣೆ. ಕಡೆಗೂ ಬಾಯ್ ಬಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಮೈಂಡ್ನಲ್ಲಿ ಓಡ್ತಿದೆ ಮಾಸ್ಟರ್ ಪ್ಲಾನ್. ಕುರ್ಚಿ ಸಿಗುವ ಹಿಂಟ್ ಕೊಟ್ಟ ಡಿಸಿಎಂ ಡಿಕೆ. ಅಧಿಕಾರ ಹಂಚಿಕೆ ಮುಹೂರ್ತದ ಬಗ್ಗೆ ಡಿಕೆಶಿ ಹಿಂಟ್. ಅಸ್ಸಾಂ ಹೋದಾಗ ಹೈ ಭೇಟಿ ಮಾಡ್ತೀರಾ ಎಂದು ಪ್ರಶ್ನೆ. ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಎಂದ ಡಿಕೆ. ಖರ್ಗೆ ಹೇಳಿಕೆ ಬಳಿಕವೂ ಡಿಕೆ ಕೂಲ್ ರಿಯಾಕ್ಷನ್. ರಾಜ್ಯ ರಾಜಕಾರಣದಲ್ಲಿ ಮುಹೂರ್ತ ಫಿಕ್ಸ್ ಆಯ್ತಾ? ಸಿಎಂ ಬದಲಾವಣೆ ಖಚಿತವಾ? ಹೀಗೆ ಹಲವಾರು ಪ್ರಶ್ನೆ ಮೂಡ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿಲುವೇನಿದ್ರಲ್ಲಿ, ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ, ಈ ರೀತಿಯಾಗಿ ಭಾರಿ ಕುತೂಹಲ ಚರ್ಚೆಗಳು ನಡೀತಾ ಇತ್ತು. ಇದೀಗ ಡಿಕೆ ಶಿವಕುಮಾರ್ ಅವರ ಈ ಒಂದು ರಿಯಾಕ್ಷನ್ ಇದೆಯಲ್ಲ, ಇದಕ್ಕೆ ಅಂದ್ರೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು? ಇದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಿ ಅನ್ನುವಂತಹ ಮಾತು, ಅದಕ್ಕೆಲ್ಲ ಒಂದು ಡೇಟ್ ಫಿಕ್ಸ್ ಆಗಿದೆ ಅನ್ನುವಂತಹ ಮಾತಲ್ಲಿ ಹೇಳಿದ್ರ, ಅದೇ ವಿಚಾರವನ್ನ ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಈಗ ಅದ್ರ ಬಗ್ಗೆ ಚರ್ಚೆ ಬೇಡ, ಪ್ರಶ್ನೆ ಬೇಡ ಅಂತ ಹೇಳಿದ್ರ. ಡಿಕೆ ಬ್ರದರ್ಸ್ ಏನು ದೆಹಲಿಗೆ ಪ್ರಯಾಣವನ್ನ ಬಳಸಿರ್ತಾರೆ, ಆಗ ಇದ್ರ ಬಗ್ಗೆ ಮುಹೂರ್ತ ಫಿಕ್ಸ್ ಆಗಿದ್ಯಾ, ಮಾತುಕತೆಗಳು ನಡೆದು ಬಿಟ್ಟಿದ್ಯಾ, ಇದೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ ಡಿಕೆ ಶಿವಕುಮಾರ್ ಅವರ ಈ ಒಂದು ಕೂಲ್ ಮೈಂಡ್ ಸೆಟ್ಟು, ಕೂಲ್ ಆಗಿ ಕೊಟ್ಟಂತ ಒಂದು ಆನ್ಸರ್ ಏನಿದೆಯಲ್ಲ, ಇದು ಈಗ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ ಹೋಗ್ತೀನಿ. ಊಟನೂ ಮಾಡ್ಬೇಕು. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನು ಇಲ್ಲ. ಈಗೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ ಹೋಗ್ತೀನಿ. ಊಟನೂ ಮಾಡ್ಬೇಕು. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನು ಇಲ್ಲ. ಈಗೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಇದೀಗ ಒಂದ್ ಕಡೆ ನೋಡಿ ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತಹ ವಿಚಾರ ಅಂದ್ರೆ ಸಿಎಂ ಬದಲಾವಣೆ ಕುರಿತು, ಒಂದ್ ಕಡೆ ಆಪ್ತರ ಭೇಟಿ, ಹೈಕಮಾಂಡ್ ಅಂದ್ರೆ ಸಿಎಂ ಆಪ್ತರ ಭೇಟಿ, ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ, ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಗೊಂದಲವನ್ನ ಸೃಷ್ಟಿ ಮಾಡಿದೆ, ಚರ್ಚೆ ಆಗ್ತಾ ಇದೆ. ಬಟ್ ಡಿಕೆ ಶಿವಕುಮಾರ್ ಅವರ ಒಂದು ಕೂಲ್ ಆನ್ಸರ್ ಏನಿದೆಯಲ್ಲ, ಇದು ಎಲ್ಲವೂ ಕೂಡ ಕೂಲ್ ಆಗೇ ಇದೆ ಅನ್ನುವಂಥ ನಿಟ್ಟಿನಲ್ಲಿದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ ದೀಪ? ವನಿತಾ, ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ರಿಯಾಕ್ಷನ್ ಏನಿತ್ತು ಅದು ಮತ್ತೆ ಚರ್ಚೆಗೆ ಗ್ರಾಸವಾಗಿರೋದಂತೂ ನಿಜ. ಅವರು ಹೇಳಿದಂತಹ ವಿಚಾರ ಏನಿತ್ತು ಅಂದರೆ, ಅಸ್ಸಾಂಗೆ ಹೋಗುವಂತಹ ವಿಚಾರದಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ರಾಜಕೀಯ ಬಿಟ್ಟು ಬೇರೇನೂ ಇಲ್ಲ, ಎಲ್ಲದಕ್ಕೂ ಮುಹೂರ್ತ ಇದೆ ಅನ್ನುವಂತಹದ್ದೇನಿದೆ, ಅದು ಯಾವ ಅರ್ಥದಲ್ಲಿ ಅವರು ಮಾತನಾಡಿದ್ರು ಅನ್ನುವಂಥದ್ದನ್ನ ಇದೀಗ ಪ್ರಶ್ನೆ ಮಾಡ್ತಾ ಇದೆ. ಪ್ರಮುಖವಾಗಿ ಅಸ್ಸಾಂಗೆ ಹೋಗಿ ಹೈಕಮಾಂಡ್ನ ಭೇಟಿ ಮಾಡೋ ವಿಚಾರ ಕೇಳಿದ್ರಾ, ಅಥವಾ ನಾಯಕತ್ವ ವಿಚಾರವಾಗಿ ಒಂದು ಸ್ಪಷ್ಟತೆ ಏನಾದರೂ ಇದೆ ಅನ್ನೋದಕ್ಕೆ ಹೇಳಿದ್ರಾ, ಅಥವಾ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಮಾತನಾಡಿದ್ರು ಆ ಸಂಬಂಧ ಏನಾದರೂ ಆ ಉತ್ತರ ಬಂತ ಗೊತ್ತಿಲ್ಲ. ಅವರೇ ಅದಕ್ಕೆ ಸ್ಪಷ್ಟತೆಯನ್ನು ನೀಡಬೇಕು. ಆದರೆ ಎಲ್ಲದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂತಹದ್ದು ನಾನಾ ಆಯಾಮಗಳನ್ನು ಪಡೆದುಕೊಳ್ತಾ ಇರುವಂತಹದ್ದಂತೂ ನಿಜ. ಆದರೆ ಆ ಆಯಾಮದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಂತಹ ನಾಯಕತ್ವ ವಿಚಾರವೇ ಇತ್ತ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆ ಎದ್ದಿದೆ. ದಿನನಿತ್ಯವೂ ಕೂಡ ನಾಯಕತ್ವ ವಿಚಾರವಾಗಿ ಹಲವು ನಾಯಕರುಗಳು ಒಂದಿಷ್ಟು ಚರ್ಚೆ ಮಾಡ್ತಾ ಇರುವಂಥ ಬೆನ್ನಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ
ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಹೈಕಮಾಂಡ್ ಭೇಟಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಮೇನಲ್ಲೇ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡಲಾಗುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗೋದ್ರ ಜೊತೆಗೆ ಅವರ ಬಣ ಮತ್ತೆ ಸಿದ್ದರಾಮಯ್ಯ ಬಣದವರು ಕೂಡ ಯಾಕೆ ಈ ಉತ್ತರವನ್ನ ಅವರು ಕೊಟ್ಟರು ಅನ್ನುವಂತಹದ್ದನ್ನು ಕೂಡ ಅಂದ್ಕೊಳ್ಳುವಷ್ಟು, ಜೊತೆಗೆ ನಾಳೆಯಿಂದಲೂ ಕೂಡ ಮತ್ತಷ್ಟು, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೂ ಕೂಡ ಈ ರೀತಿಯಾದಂತಹ ಉತ್ತರಗಳನ್ನ ಕೊಟ್ಟರು ಕೂಡ ಪರೋಕ್ಷವಾಗಿ ಇರ್ತಿದ್ವಿ ಹೊರತು ನೇರವಾಗಿ ಇರ್ತಿರ್ಲಿಲ್ಲ. ಆದ್ರೆ ಅವರ ಇವತ್ತಿನ ಒಂದು ವಾಕ್ಯದ ಉತ್ತರ ಏನಿತ್ತು, ಮುಹೂರ್ತ, ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ಚರ್ಚೆಗೆ ಅವರೇ ಹಾದಿ ಮಾಡಿ ಕೊಟ್ರು ಅಥವಾ ದಾರಿ ಮಾಡಿ ಕೊಟ್ರು ಅಂತ ಅನ್ನಿಸ್ತಿದೆ ವನಿತಾ. ಎಸ್, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್ ನೋಡಿ, ಒಂದ್ ಕಡೆ ಅಸ್ಸಾಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂನ ಜವಾಬ್ದಾರಿನೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಇರುವಂಥದ್ದು. ಈಗಾಗಲೇ ಹೈಕಮಾಂಡ್ ಹೇಳಿತಂತೆ ಅಸ್ಸಾಂನ ಚುನಾವಣೆ ಏನಿದೆಯಲ್ಲ ಇದು ಮುಗಿಲಿ, ಇದರ ಜವಾಬ್ದಾರಿ ಕೂಡ ನಿಮಗೆ ಕೊಡ್ತೀವಿ. ಇನ್ನು ಅದ್ರ ಜೊತೆಗೆ ಪಂಚರಾಜ್ಯಗಳ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು, ಇನ್ನು ಒಂದ್ ಕಡೆ ಬೈ ಎಲೆಕ್ಷನ್ ದಾವಣಗೆರೆ ಬಾಗಲಕೋಟೆ ವಿಚಾರವನ್ನ ಮುನ್ನೆಲೆಗೆ ಇಟ್ಕೊಂಡು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಬೇಡ ಅನ್ನುವಂಥ ಮಾತು ಇತ್ತು. ಸೊ ಇದರ ಬಗ್ಗೆ ಇದೀಗ ಡಿ ಕೆ ಶಿವಕುಮಾರ್ ಏನಾದರೂ ಕ್ಲಾರಿಟಿನ ತೆಗೆದುಕೊಂಡು ಬಂದಿದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗಾಗಿ ಇದನ್ನೆಲ್ಲ ಮುನ್ನೆಲೆಗೆ ಇಟ್ಕೊಂಡು ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿದ್ರ ಅನ್ನುವಂಥ ಪ್ರಶ್ನೆ ಇದೀಗ ಎಲ್ಲೆಡೆ ಕಾಣಿಸ್ತಾ ಇದೆ.